ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕನ್ನಡ ಚಿತ್ರರಂಗಕ್ಕೆ ಶ್ರಾವಣ ಮಾಸ ಶುಭಕರವಾಗಿದೆ. ಪ್ರೇಕ್ಷಕರಿಲ್ಲದೆ ಖಾಲಿ ಹೊಡೆಯುತ್ತಿದ್ದ ಥಿಯೇಟರ್ಗಳು ಇಡೀ ಒಂದು ತಿಂಗಳಲ್ಲಿ ತುಂಬಿ ತುಳುಕಾಡಿದವು. ಕನ್ನಡದ ಸೂಪರ್ ಶೋ ಹಾಗೂ ಪ್ಯಾನ್ ಇಂಡಿಯಾ ಅನಿಮೇಷನ್ ಅವತಾರ್ ನರಸಿಂಹ ಚಿತ್ರವು ಪ್ರೇಕ್ಷಕರನ್ನು ಸಿನಿಮಾ ಮಂದಿರದಲ್ಲಿ ಹಿಡಿದು ರೂಪಿಸಿವೆ. ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತಿವೆ. ದೊಡ್ಡ ಮಟ್ಟದ ಪ್ರಚಾರವಿಲ್ಲದೆ ರಿಲೀಸ್ ಆಗಿದ್ದ ಈ ಚಿತ್ರಗಳು ಸದ್ಯ ಗೆಲುವಿನ ನಗೆ ಬೀರಿದ್ದು, ಗಳಿಕೆ ಹಾಗೂ ಟಿಕೆಟ್ ಮಾರಾಟದಲ್ಲಿ ದಾಖಲೆ ನಿರ್ಮಿಸಿವೆ. ಕನ್ನಡದ ಹೊಂಬಾಳೆ ಫಿಲ್ಮ್ಸ್ ಅರ್ಪಿಸುವ ಹಾಗೂ ಅಶ್ವಿನ್ ಕುಮಾರ್ ನಿರ್ದೇಶನದ ಅನಿಮೇಷನ್ ಚಿತ್ರ ಮಹಾವತಾರ್ ನರಸಿಂಹನ ಪರಾಕ್ರಮ ದೇಶದಲ್ಲದೆ ವಿದೇಶದಲ್ಲೂ ಮುಂದುವರೆದಿದೆ. ಜುಲೈ 25ರಂದು ಕನ್ನಡ ಸೇರಿ ಪ್ಯಾನ್ ಇಂಡಿಯಾವಾಗಿ ರಿಲೀಸ್ ಆಗಿದ್ದ ಈ ಚಿತ್ರವು ದಿನದಿಂದ ದಿನಕ್ಕೆ ಗಳಿಕೆಯಲ್ಲಿ ದಾಖಲೆ ಬರೆಯುತ್ತಿದೆ. ರಿಲೀಸ್ ಆದ 18 ದಿನಕ್ಕೆ ವಿಶ್ವಾದ್ಯಂತ 210 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಚಿತ್ರತಂಡ ಘೋಷಿಸಿದೆ. ರಾಜ್ ಬಿ ಶೆಟ್ಟಿ ನಿರ್ಮಾಣದ ಹಾಗೂ ಜೆ.ಪಿ. ತುಮಿನಾಡು ನಟಿಸಿ ನಿರ್ದೇಶಿಸಿರುವ ಕಾಮಿಡಿ ಸಿನಿಮಾ ಸೂಪರ್ ಶೋ ಪ್ರೇಕ್ಷಕರನ್ನು ನಗೆ ಕಡಲಲ್ಲಿ ತೇಲಾಡಿಸುತ್ತಿದೆ. ಕಳೆದ ಜುಲೈ 25ಕ್ಕೆ ರಿಲೀಸ್ ಆಗಿದ್ದ ಈ ಚಿತ್ರವು ದಾಖಲೆ ನಿರ್ಮಿಸುತ್ತಿದೆ. 18ನೇ ದಿನಕ್ಕೆ 80 ಕೋಟಿ ರೂಪಾಯಿ ಗಳಿಕೆ ಮಾಡಿ 100 ಕೋಟಿ ಕ್ಲಬ್ನತ್ತ ದಾಪುಗಾಲಿ ಆಡುತ್ತಿದೆ. ಕೇವಲ 4.5 ಕೋಟಿ ರೂ. ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಚಿತ್ರ ದಾಖಲೆ ಮಟ್ಟದ ಗಳಿಕೆ ಮಾಡಿದೆ. ಮೊದಲು ಕನ್ನಡದಲ್ಲಿ ರಿಲೀಸ್ ಆಗಿ ಬಳಿಕ ಮಲಯಾಳಂ, ತೆಲುಗಿನಲ್ಲಿ ಡಬ್ ಆಗಿ ಅಲ್ಲಿನ ಪ್ರೇಕ್ಷಕರನ್ನು ಸೆಳೆದಿದೆ. ಈ ವರ್ಷ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಸಿನಿಮಾ ಇದಾಗಿದೆ. ಮೂರನೇ ವಾರದ ವೀಕೆಂಡ್ನಲ್ಲಿ ಈ ಚಿತ್ರವು 12.5 ಕೋಟಿ ರೂ. ಗಳಿಸಿದೆ ಎಂದು ವರದಿಯಾಗಿದೆ. ನಮಸ್ಕಾರಗಳು.